ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ನಮಃ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನಕ್ಕೂ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮೇಷರಾಶಿ 2026 ಭವಿಷ್ಯವನ್ನು. ಈ ಮಾಹಿತಿಯನ್ನು ನೀವು ಸಂಪೂರ್ಣ ನೋಡಬೇಕು ಅಂದರೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ಸ್ಕಿಪ್ ಮಾಡದೆ ಸಂಪೂರ್ಣ ಮಾಹಿತಿ ಅರ್ಥ ಆಗೋದಿಲ್ಲ ಸ್ಕಿಪ್ ಮಾಡಿದ್ರೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೇಷರಾಶಿಯವರೇ, ಇವತ್ತಿನ ಈ ವಿಡಿಯೋ ಆಕಸ್ಮಿಕವಾಗಿ ನೋಡುತ್ತಿಲ್ಲ. ಸಾಕ್ಷಾತ್ ಆ ಭಗವಂತ ನಿಮ್ಮನ್ನು ಕಾಯುವ ಅದೃಶ್ಯ ಶಕ್ತಿಯೇ ನಿಮಗೆ ಈ ವಿಡಿಯೋವನ್ನು ಕಳುಹಿಸಿದೆ ಎಂದು ಭಾವಿಸಿ. ಏಕೆಂದರೆ 2026ನೇ ಇಸವಿ ಮೇಷರಾಶಿಯವರ ಪಾಲಿಗೆ ಕೇವಲ ಒಂದು ವರ್ಷವಲ್ಲ, ಅದು ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುವ ಒಂದು ಯುಗ. ಆದರೆ ಎಚ್ಚರ, ಅಗ್ನಿತತ್ವದವರೇ ಎಷ್ಟೇ ಅದೃಷ್ಟವಿದ್ದರೂ ಒಂದು ದೊಡ್ಡ ಕಂಟಕ ಅಥವಾ ಭಯಂಕರ ಸಮಸ್ಯೆ ನಿಮಗೆ ಎದುರಾಗುವ ಸಾಧ್ಯತೆ ಇದೆ. ಅದು ನಿಮ್ಮ ನೆಮ್ಮದಿಯನ್ನೇ ಕೆಡಿಸಬಹುದು. ಆದರೆ ಹೆದರಬೇಡಿ, ಅದಕ್ಕೆ ಅಷ್ಟೇ ಸರಳವಾದ ಮತ್ತು ಶಕ್ತಿಶಾಲಿಯಾದ ಪರಿಹಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ತಿಳಿಸಿದ್ದೇನೆ. ಯಾರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾರೋ ಅವರ ಬದುಕು ಬಂಗಾರವಾಗುವುದರಲ್ಲಿ ಸಂಶಯವಿಲ್ಲ. 2026ರಲ್ಲಿ ನಿಮ್ಮ ಎಲ್ಲ ಸಂಕಲ್ಪಗಳು ಈಡೇರಲಿ ಅಂದುಕೊಂಡು ಕೆಲಸಗಳಲ್ಲಿ ಜಯ ಸಿಗಲಿ ಮತ್ತು ಕಲಿಯುಗದ ಪ್ರತ್ಯಕ್ಷ ದೈವಶಕ್ತಿ ದೇವತೆ ಆಂಜನೇಯ ಸ್ವಾಮಿಯನ್ನು ನೆನೆಯುತ್ತಾ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಜೈ ಬಜರಂಗ ಬಲಿ ಅಂತ ಬರೀರಿ, ಅಥವಾ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಇಲ್ಲ ಅಂದರೆ ಓಂ ಶನೇಶ್ವರಾಯ ನಮಃ, ಯಾವುದಾದ್ರೂ ನಿಮ್ಮ ಇಷ್ಟ ದೇವರ ಹೆಸರನ್ನು ನೀವು ಕಮೆಂಟ್ ಮಾಡ್ಬೋದು ಸ್ನೇಹಿತರೆ. ಮೊದಲನೆಯದಾಗಿ 2026ರಲ್ಲಿ ನಡೆಯಲಿರುವ ಅತಿ ದೊಡ್ಡ ಘಟನೆ ಎಂದರೆ ನಿಮ್ಮ ವೃತ್ತಿ ಜೀವನದ ಮಹತ್ತರ ಬದಲಾವಣೆ. ಮೇಷರಾಶಿಯವರಾದ ನೀವು ಹುಟ್ಟೋ ನಾಯಕರು, ಯಾರಿಗೂ ತಲೆಬಾಗುವವರಲ್ಲ. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಕೆಲಸದಲ್ಲಿ, ನಿಮ್ಮ ಕಚೇರಿಯಲ್ಲಿ ನೀವು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ನೊಂದು ಹೋಗಿದ್ದೀರಿ. ಎಷ್ಟೋ ಸಲ ಅವಮಾನಗಳನ್ನು ನುಂಗಿಕೊಂಡಿದ್ದೀರಿ. ಎಷ್ಟೋ ಸಲ ಆದರೆ ಗ್ರಹಗಳ ಸಂಚಾರ ಹೇಳುತ್ತಿದೆ 2026ರಲ್ಲಿ ಶನಿ ಮಹಾತ್ಮ ಮತ್ತು ಗುರುಬಲದ ಪ್ರಭಾವದಿಂದಾಗಿ ನೀವು ಕಳೆದುಕೊಂಡಿದ್ದ ರಾಜ ಗೌರವ ನಿಮಗೆ ಮರಳಿ ಸಿಗಲಿದೆ. ಯಾರು ನಿಮ್ಮನ್ನು ಹೀಯಾಳಿಸಿದ್ದರೋ, ಯಾರು ನಿಮ್ಮ ಕೆಲಸದಲ್ಲಿ ತೊಂದರೆ ಕೊಟ್ಟಿದ್ದರೋ ಅವರೇ ನಿಮ್ಮ ಮುಂದೆ ಬಂದು ನಿಲ್ಲುವ ಕಾಲ ಇದು. ವಿಶೇಷವಾಗಿ ಯಾರು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿದ್ದೀರೋ ಅಥವಾ ಪ್ರೈವೇಟ್ ಕಂಪನಿಯಲ್ಲಿ ದೊಡ್ಡ ಪ್ರಮೋಷನ್ಗಾಗಿ ಕಾಯ್ತಿದ್ದಾರೋ ಅವರಿಗೆ ಇದು ಸುವರ್ಣ ಕಾಲ. ನಿಮ್ಮ ಜಾತಕದಲ್ಲಿರುವ ಕರ್ಮಸ್ಥಾನವು ಬಲಗೊಳ್ಳುತ್ತಿದ್ದು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯವಿದು ಸ್ನೇಹಿತರೆ. ಆದರೆ ಒಂದು ಮಾತು ನೆನಪಿರಲಿ ಸ್ನೇಹಿತರೆ, ಮೇಷರಾಶಿಯವರಾದ ನೀವು ಕೋಪವನ್ನು ಮೂಗಿನ ಮೇಲೆಯೇ ಇಟ್ಟುಕೊಂಡಿರುತ್ತೀರಿ. ಕೆಲಸದ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ವಹಿಸಿದರೆ ಬಾಸ್ ಅಥವಾ ಉನ್ನತ ಅಧಿಕಾರಿಗಳ ಜೊತೆ ನಿಮ್ಮ ಬಾಂಧವ್ಯ ಸುಧಾರಿಸಿ ನೀವು ನಿರೀಕ್ಷೆ ಮಾಡದಂತಹ ಉನ್ನತ ಹುದ್ದೆ ನಿಮ್ಮದಾಗುತ್ತದೆ. ಇದು ಖಂಡಿತವಾಗಿ ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸುವಂಥ ಘಟನೆಯಾಗಿದೆ. ಎರಡನೇ ಅತಿ ದೊಡ್ಡ ಘಟನೆ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದ್ದು. ಮೇಷರಾಶಿಯವರು ಒಂದು ದೊಡ್ಡ ಗುಣವೆಂದರೆ ಇವರು ಹಣಕ್ಕಾಗಿ ಯಾರ ಮುಂದೆಯೂ ಕೈ ಚಾಚಲು ಇಷ್ಟಪಡುವುದಿಲ್ಲ. ಆದರೆ ಬೇರೆಯವರ ಕಷ್ಟಕ್ಕೆ ಮರುಗಿ ತಮ್ಮಲ್ಲಿದ್ದದ್ದನ್ನೇ ಕೊಟ್ಟು ಬಿಡುವ ದಾನಶೂರರು ನೀವು. ಈ ನಿಮ್ಮ ಗುಣವೇ ನಿಮಗೆ ಕೆಲವೊಮ್ಮೆ ಮುಳುವಾಗಿರಬಹುದು. ಆದರೆ 2026ರಲ್ಲಿ ಹಣಕಾಸಿನ ಅರಿವು ಗಂಗಾ ನದಿಯಂತೆ ನಿಮ್ಮ ಕಡೆಗೆ ಹರಿದು ಬರಲಿದೆ. ಎಷ್ಟೋ ದಿನಗಳಿಂದ ಸಿಲುಕಿಕೊಂಡಿದ್ದ ಹಣ, ಕೋರ್ಟ್ ಕಚೇರಿಯಲ್ಲಿ ಬಾಕಿ ಇದ್ದ ದುಡ್ಡು ಅಥವಾ ನೀವು ಯಾರಿಗೋ ಕೊಟ್ಟು ಮರೆತು ಹೋಗಿದ್ದ ಸಾಲ ವಾಪಸ್ ನಿಮ್ಮ ಕೈ ಸೇರಲಿದೆ ಸ್ನೇಹಿತರೆ. ಗುರುಗ್ರಹದ ಅನುಗ್ರಹದಿಂದಾಗಿ ಧನಸ್ಥಾನ ಬಲವಾಗಲಿದ್ದು ಆರ್ಥಿಕವಾಗಿ ನೀವು ಸದೃಢರಾಗಲಿದ್ದೀರಿ. ಮುಖ್ಯವಾಗಿ ಯಾರು ಸಾಲದ ಶೂಲದಲ್ಲಿ ಸಿಲುಕಿ ನರಳುತ್ತಿದ್ದೀರೋ, ಬಡ್ಡಿ ಕಟ್ಟಲಾಗದೆ ಒದ್ದಾಡುತ್ತಿದ್ದೀರೋ ಅವರಿಗೆ 2026 ಒಂದು ವಿಮುಕ್ತಿಯ ವರ್ಷವಾಗಲಿದೆ. ಅನಿರೀಕ್ಷಿತ ಧನಲಾಭವಾಗುವ ಯೋಗವಿದ್ದು ಹಳೆಯ ಸಾಲಗಳನ್ನು ತೀರಿಸಿ ನಿಟ್ಟುಸಿರು ಬಿಡುವಂತಹ ಗಳಿಗೆಗಳು ಎದುರಾಗಲಿವೆ. ಇದು ನಿಮಗೆ ಸಿಗುತ್ತಿರುವ ದೈವಿಕ ಸಂದೇಶವಾಗಿದೆ. ನಿಮ್ಮ ಕಷ್ಟಗಳು ಶಾಶ್ವತವಲ್ಲ ಸ್ನೇಹಿತರೆ. ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಅದನ್ನು ಬರಮಾಡಿಕೊಳ್ಳಲು ಸಿದ್ಧರಾಗಿ. ಮೂರನೇ ಅದ್ಭುತ ಘಟನೆ ಪ್ರತಿಯೊಬ್ಬ ಮನುಷ್ಯನ ಕನಸಾದ ಸ್ವಂತ ಮನೆ ಮತ್ತು ವಾಹನ. ಮೇಷರಾಶಿಯವರೇ, ನೀವು ಕನಸು ಕಾಣುವುದರಲ್ಲಿ ಮತ್ತು ಅದನ್ನು ನನಸು ಮಾಡಿಕೊಳ್ಳುವುದರಲ್ಲಿ ಛಲವಂತರು. 2026ರಲ್ಲಿ ಚತುರ್ಥ ಭಾವದ ಲಾಭದಿಂದಾಗಿ ಸ್ವಂತ ಸೂರು ಹೊಂದುವ ನಿಮ್ಮ ಕನಸು ನನಸಾಗಲಿದೆ. ಅದು ನಿವೇಶನ ಖರೀದಿಸುವುದಿರಬಹುದು ಅಥವಾ ಹಳೆಯ ಮನೆಯನ್ನು ರಿನೋವೇಷನ್ ಮಾಡುವುದಿರಬಹುದು. ಒಟ್ಟಿನಲ್ಲಿ ನಿಮ್ಮ ಹೆಸರಿನಲ್ಲಿ ಆಸ್ತಿ ನೋಂದಣಿಯಾಗುವ ಪ್ರಬಲ ಯೋಗವಿದೆ. ಇನ್ನು ವಾಹನದ ವಿಚಾರಕ್ಕೆ ಬರುವುದಾದರೆ ಬಹಳ ದಿನಗಳಿಂದ ಒಂದು ಹೊಸ ಕಾರ್ ಅಥವಾ ಬೈಕು ತಗೊಳ್ಬೇಕು ಎಂದು ಅಂದುಕೊಂಡಿದ್ದವರಿಗೆ ಇದು ಸರಿಯಾದ ಸಮಯ. ಕೇವಲ ವಾಹನವಷ್ಟೇ ಅಲ್ಲ, ಮನೆಯಲ್ಲಿ ಬಳಸುವ ಐಷಾರಾಮಿ ಎಲೆಕ್ಟ್ರಾನಿಕ್ ಡಿವೈಸಸ್, ಟಿವಿ, ಫ್ರಿಡ್ಜ್ ಅಥವಾ ಲೇಟೆಸ್ಟ್ ಗ್ಯಾಜೆಟ್ಗಳನ್ನು
ಖರೀದಿಸುವ ಯೋಗವಿದೆ ಸ್ನೇಹಿತರೆ ನಿಮಗೆ. ಆದರೆ ಒಂದು ಎಚ್ಚರಿಕೆ, ಮೇಷರಾಶಿಯವರಿಗೆ ಆತುರ ಜಾಸ್ತಿ. ಆಸ್ತಿ ಅಥವಾ ವಾಹನ ಕೊಳ್ಳುವಾಗ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳುವುದು ಉತ್ತಮ, ಬಹಳ ಮುಖ್ಯ. ಇಲ್ಲದಿದ್ದರೆ ಸಣ್ಣ ಎಡವಟ್ಟಾಗುವ ಸಾಧ್ಯತೆ ಇರುತ್ತದೆ. ನಿಮ್ಮ ಆತುರದ ನಿರ್ಧಾರಗಳನ್ನು ಬದಿಗಿಟ್ಟು ಮನೆಯ ಹಿರಿಯರ ಸಲಹೆ ಪಡೆದು ಮುಂದುವರೆದರೆ 2026ರಲ್ಲಿ ಗೃಹ ಪ್ರವೇಶ ಮಾಡುವುದು ಖಚಿತ. 4ನೇ ಪ್ರಮುಖ ಘಟನೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದು. ಮೇಷರಾಶಿಯವರು ಹೊರಗಡೆ ನೋಡಿದರೆ ಕಠಿಣ ಎನಿಸಿದರೂ ಒಳಗಡೆ ಅಷ್ಟೇ ಮೃದು ಸ್ವಭಾವದವರು, ಕರುಣಾಮಯಿಗಳು. ಆದರೆ ನಿಮ್ಮ ಸಿಟ್ಟು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡುತ್ತಿದ್ದರೆ 2026ರಲ್ಲಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಇದುವರೆಗೂ ಎಷ್ಟೇ ಸಂಬಂಧಗಳು ಬಂದರೂ ಮುರಿದು ಹೋಗುತ್ತಿದ್ದರೆ ಈ ವರ್ಷ ಮನಸ್ಸಿಗೆ ಒಪ್ಪುವಂತಹ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂಗಾತಿ ಸಿಗಲಿದ್ದಾರೆ. ಇನ್ನು ಈಗಾಗಲೇ ಮದುವೆಯಾಗಿ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಜಗಳ, ಮನಸ್ತಾಪ ಅಥವಾ ವಿರಸವಿದ್ದರೆ ಅದೆಲ್ಲವೂ ಮೋಡದಂತೆ ಕರಗಿ ಹೋಗಲಿದೆ. ಗುರುಬಲವು ನಿಮ್ಮ ಕುಟುಂಬದಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡಲಿದೆ. ಪ್ರೇಮಿಗಳಂತೂ ಇದು ಸುವರ್ಣಯುಗ. ಮನೆಯಲ್ಲಿ ವಿರೋಧವಿದ್ದರೆ ಹಿರಿಯರ ಮನವೊಲಿಸಿ ಪ್ರೇಮ ವಿವಾಹವಾಗಲು 2026 ಅತ್ಯಂತ ಸೂಕ್ತವಾಗಿದೆ ಸ್ನೇಹಿತರೆ. ಇಲ್ಲಿ ಒಂದು ಕಿವಿ ಮಾತು. ಸಂಗಾತಿಯ ಮಾತುಗಳಿಗೆ ಸ್ವಲ್ಪ ಬೆಲೆ ಕೊಡಿ. ನಿಮ್ಮ ಹಠಮಾರಿತನವನ್ನು ಬಿಟ್ಟರೆ ಸಂಸಾರ ಸುಖಮಯವಾಗುತ್ತದೆ. ಮತ್ತೆ ಇದ್ದ ಆಸ್ತಿ ವಿವಾದಗಳು ಅಥವಾ ಮನಸ್ತಾಪಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಬಗೆಹರಿಯಲಿವೆ. ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುವ ಮೂಲಕ ಎಲ್ಲರೂ ಒಂದಾಗುವ ಕಾಲ ಸನ್ನಿಹಿತವಾಗಿದೆ. 5ನೇ ಘಟನೆ ವಿದ್ಯಾರ್ಥಿಗಳಿಗೆ ಮತ್ತು ಕಲಿಯುವ ಆಸಕ್ತಿ ಇರುವವರಿಗೆ ಒಂದು ವರದಾನವಿದ್ದಂತೆ. ಮೇಷರಾಶಿಯವರ ಬುದ್ಧಿವಂತಿಕೆ ಮತ್ತು ಗ್ರಹಣ ಶಕ್ತಿ ಅದ್ಭುತವಾಗಿರುತ್ತದೆ. 2026ರಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದ ಯಶಸ್ಸು ಸಿಗಲಿದೆ. ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿದ್ದೀರೋ ಅಥವಾ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದೀರೋ ಅವರಿಗೆ ಗ್ರಹಗಳ ಸಂಪೂರ್ಣ ಬೆಂಬಲವಿದೆ. ಕೇವಲ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಉದ್ಯೋಗದಲ್ಲಿರುವವರು ಕೂಡ ಹೊಸ ಸ್ಕಿಲ್ಗಳನ್ನು ಕಲಿಯಲು ಮುಂದಾಗಲಿದ್ದೀರಿ. ಇವತ್ತಿನ ಕಾಲಘಟ್ಟದಲ್ಲಿ ಟೆಕ್ನಾಲಜಿ, AI ಅಥವಾ ಶೇರ್ ಮಾರ್ಕೆಟ್ ನಂತರ ಹೊಸ ವಿಷಯಗಳ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ. ಇದು ನಿಮ್ಮ ವೃತ್ತಿ ಬದುಕಿಗೆ ದೊಡ್ಡ ತಿರುವು ನೀಡಲಿದೆ ಸ್ನೇಹಿತರೆ. ಮೇಷರಾಶಿಯವರಾದ ನೀವು ಹೊಸದನ್ನು ಕಲಿಯಲು ಯಾವಾಗಲೂ ಉತ್ಸುಕರಾಗಿರುತ್ತೀರಿ. ಈ ಉತ್ಸಾಹವೇ ಈ ವರ್ಷ ನಿಮ್ಮನ್ನು ಎತ್ತರಕ್ಕೆ ಕರೆದೊಯ್ಯಲಿದೆ. ಪೋಷಕರಿಗೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆಯೇ ದೂರವಾಗಲಿದೆ. ಮಕ್ಕಳು ಅಂದುಕೊಂಡ ಸಾಧನೆ ಮಾಡಿ ಕೀರ್ತಿ ತರಲಿದ್ದಾರೆ. 6ನೇ ಘಟನೆಯು ಹೂಡಿಕೆದಾರರಿಗೆ ರೋಮಾಂಚನಕಾರಿ ವಿಷಯವಾಗಿದೆ. ಮೇಷರಾಶಿಯವರಿಗೆ ರಿಸ್ಕ್ ತೆಗೆದುಕೊಳ್ಳುವುದು ಎಂದರೆ ಇಷ್ಟ. 2026ರಲ್ಲಿ ಶೇರ್ ಮಾರ್ಕೆಟ್, ಟ್ರೇಡಿಂಗ್ ಅಥವಾ ಮ್ಯೂಚುಯಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವವರಿಗೆ ಅಥವಾ ಮಾಡಲು ಬಯಸುವವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ಪಂಚಮ ಸ್ಥಾನದ ಅಧಿಪತಿಯ ಕೃಪೆಯಿಂದ ಊಹೆಗೂ ಮೀರಿದ ಲಾಭ ಸಿಗುವ ಸಾಧ್ಯತೆಗಳಿವೆ. ಆದರೆ ನೆನಪಿರಲಿ, ಮೇಷರಾಶಿಯವರು ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸದಿಂದ ಎಡವಟ್ಟು ಮಾಡಿಕೊಳ್ಳುತ್ತಾರೆ. ಹಾಗಾಗಿ ಬೇರೆಯವರು ಹೇಳಿದರೂ ಎಂಥ ಕಣ್ಣು ಮುಚ್ಚಿ ದುಡ್ಡು ಹಾಕಬೇಡಿ. ನಿಮ್ಮ ಸ್ವಂತ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಸರಿಯಾದ ಸಲಹೆ ಪಡೆದು ಹೂಡಿಕೆ ಮಾಡಿದರೆ ದೊಡ್ಡ ಮಟ್ಟದ ಹಣವನ್ನು ಸಂಪಾದನೆ ಮಾಡಬಹುದು. ವಿಶೇಷವಾಗಿ ದೀರ್ಘಕಾಲದ ಹೂಡಿಕೆಗಳು ಈ ವರ್ಷ ನಿಮಗೆ ಬಂಪರ್ ಲಾಭ ತಂದುಕೊಡಲಿದೆ. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. 7ನೇ ಘಟನೆ ವಿದೇಶ ಯೋಗ. ಬಹಳ ಜನ ಮೇಷರಾಶಿಯವರು ವಿದೇಶದಲ್ಲಿ ಕೆಲಸ ಮಾಡಬೇಕು ಅಥವಾ ಒಮ್ಮೆಯಾದರೂ ವಿದೇಶಕ್ಕೆ ಹೋಗಿ ಬರಬೇಕು ಎಂದು ಕನಸು ಕಾಣುತ್ತಿರುತ್ತಾರೆ. 2026ರಲ್ಲಿ 12ನೇ ಮನೆಯ ಸಕ್ರಿಯತೆಯಿಂದಾಗಿ ವಿದೇಶ ಪ್ರಯಾಣದ ಯೋಗ ಪ್ರಬಲವಾಗಿದೆ. ನಿಮಗೆ ಉದ್ಯೋಗಕ್ಕಾಗಿ, ವ್ಯಾಪಾರಕ್ಕಾಗಿ ಅಥವಾ ಕೇವಲ ಪ್ರವಾಸಕ್ಕಾದರೂ ನೀವು ಸಮುದ್ರ ಲಂಘನ ಮಾಡುವ ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆ ತುಂಬ ಇದೆ ಅಂತ ಹೇಳ್ಬೋದು. ವೀಸಾ ಸಮಸ್ಯೆಗಳಿಂದ ಅಂಟುಕೊಂಡಿದ್ದ ಅಡೆತಡೆಗಳು ನಿವಾರಣೆಯಾಗಲಿದೆ. ಇನ್ನು ಕೆಲವರಿಗೆ ತೀರ್ಥಕ್ಷೇತ್ರಗಳ ದರ್ಶನ, ಪುಣ್ಯಕ್ಷೇತ್ರಗಳ ಭೇಟಿ ನೀಡುವ ಭಾಗ್ಯವೂ ಇದೆ ಸ್ನೇಹಿತರೆ. ಈ ಪ್ರಯಾಣಗಳು ನಿಮಗೆ ಮಾನಸಿಕ ನೆಮ್ಮದಿಯನ್ನು ಮತ್ತು ಹೊಸ ಅನುಭವವನ್ನು ನೀಡಲಿದೆ. ದೂರದ ಊರಿನಲ್ಲಿ ಅಥವಾ ವಿದೇಶದಲ್ಲಿ ಸೆಟಲ್ ಆಗಬೇಕು ಅಂತ ಅಂದುಕೊಂಡವರಿಗೆ ಇದು ಸಕಾಲ. 8ನೇ ವಿಷಯ ನಿಮ್ಮ ಆರೋಗ್ಯ. ಮೇಷರಾಶಿಯವರು ದೈಹಿಕವಾಗಿ ಬಲಿಷ್ಠರು, ಆದರೆ ಮಾನಸಿಕವಾಗಿ ಸ್ವಲ್ಪ ಒತ್ತಡಕ್ಕೆ ಒಳಗಾಗುವವರು. 2026ರಲ್ಲಿ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಹೊಸ ಚಿಕಿತ್ಸೆ ಅಥವಾ ಔಷಧಿಯಿಂದ ಗುಣಮುಖರಾಗುವ ಲಕ್ಷಣಗಳಿವೆ. ನೀವು ನಿಮ್ಮ ಫಿಟ್ನೆಸ್ ಕಡೆಗೆ ಹೆಚ್ಚು ಗಮನ ಕೊಡಲಿದ್ದೀರಿ. ಜಿಮ್, ಯೋಗ ಅಥವಾ ವ್ಯಾಯಾಮದ ಮೂಲಕ ನಿಮ್ಮ ದೇಹವನ್ನು ಹುಲಿಯಂತೆ ಸದೃಢವಾಗಿ ಇಟ್ಟುಕೊಳ್ಳಲಿ. ಆರೋಗ್ಯವೇ ಭಾಗ್ಯ ಎಂಬ ಮಾತು 2026ರಲ್ಲಿ ನಿಮಗೆ ಅಕ್ಷರಶಃ ಸತ್ಯವಾಗಲಿದೆ. ಆದರೆ ರಕ್ತದೊತ್ತಡ ಮತ್ತು ತಲೆನೋವಿನ ಬಗ್ಗೆ ಸ್ವಲ್ಪ ಎಚ್ಚರವಿರಲಿ. ಕೋಪ ಕಡಿಮೆ ಮಾಡಿಕೊಂಡರೆ ಅರ್ಧ ಕಾಯಿಲೆಗಳು ವಾಸಿಯಾದಂತೆ. 9ನೇ ಸಕಾರಾತ್ಮಕ ಘಟನೆ, ಸಮಾಜದಲ್ಲಿ ನಿಮ್ಮ ಗೌರವ, ಪ್ರತಿಷ್ಠೆ ಹೆಚ್ಚಾಗುವುದು.
ಮೇಷರಾಶಿಯವರು ಸ್ವಾಭಿಮಾನಿಗಳು. 2026ರಲ್ಲಿ ನೀವು ಮಾಡುವ ಕೆಲಸಗಳಿಂದ, ಸಮಾಜ ಸೇವೆಯಿಂದ ಅಥವಾ ವೃತ್ತಿ ಸಾಧನೆಯಿಂದ 10 ಜನರ ಬಾಯಲ್ಲಿ ನಿಮ್ಮ ಹೆಸರು ಬರುತ್ತದೆ. ರಾಜಕೀಯದಲ್ಲಿ ಆಸಕ್ತಿ ಇರುವವರಿಗೆ ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ನಿಮ್ಮ ಶತ್ರುಗಳು ಕೂಡ ನಿಮ್ಮ ಸಾಧನೆ ನೋಡಿ ಬೆರಗಾಗುವಂಥ ಸಮಯವಿದು. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ವೃದ್ಧಿಯಾಗುತ್ತದೆ. ಇದು ನಿಮಗೆ ಸಿಗುತ್ತಿರುವ ದೈವಿಕ ಸಂದೇಶ. ನೀವು ಗೆಲ್ಲಲು ಹುಟ್ಟಿದವರು, ಸೋಲಲು ಅಲ್ಲ ಸ್ನೇಹಿತರೆ. ಇಲ್ಲಿಯವರೆಗೆ 9 ಅದ್ಭುತ ವಿಷಯಗಳನ್ನು ನೋಡಿದೆವು. ಆದರೆ ನಾಣ್ಯಕ್ಕೆ 2 ಮುಖ ಇರುವಂತೆ 2026ರಲ್ಲಿ ನೀವು ಎದುರಿಸಲೇಬೇಕಾದ ಒಂದು ಕಹಿ ಸತ್ಯ, ಅದು ಘಟನೆ. ಇದನ್ನೇ ನಾನು ವಿಡಿಯೋದಲ್ಲಿ ಆರಂಭದಲ್ಲಿ ದೊಡ್ಡ ಸಮಸ್ಯೆ ಎಂದು ಹೇಳಿದ್ದು. ಮೇಷರಾಶಿಯವರ ಅತಿ ದೊಡ್ಡ ನ್ಯೂನತೆ ಎಂದರೆ ನಂಬಿಕೆ. ನೀವು ತುಂಬ ಮುಗ್ಧರು. ಎದುರಿನವರು ಒಳ್ಳೆಯವರಾಗಿ ಮಾತನಾಡಿದರೆ ಬೇಗ ಕರಗಿ ಬಿಡುತ್ತೀರಿ. ಅವರನ್ನು ಸಂಪೂರ್ಣ ನಂಬಿ ಬಿಡುತ್ತೀರಿ. 2026ರಲ್ಲಿ ನಿಮಗೆ ತೀರಾ ಹತ್ತಿರದವರಿಂದಲೇ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರಿಂದಲೇ ಮೋಸ ಹೋಗುವ ಸಾಧ್ಯತೆ ಇದೆ. ಅದು ಹಣದ ವಿಚಾರದಲ್ಲಿರಬಹುದು ಅಥವಾ ಸಂಬಂಧದ ವಿಚಾರದಲ್ಲಿರಬಹುದು. ಬೆನ್ನ ಹಿಂದೆ ಚುರಿ ಹಾಕುವ ಕೆಲಸ ನಡೆಯಬಹುದು. ನಾನು ಮಾಡಿದ ಉಪಕಾರಕ್ಕೆ ಇದು ಪ್ರತಿಫಲ ಎಂದು ನೀವು ಕಣ್ಣೀರು ಹಾಕುವ ಸನ್ನಿವೇಶ ಎದುರಾಗಬಹುದು. ಜೊತೆಗೆ ನಿಮ್ಮ ಸಿಟ್ಟು ಮತ್ತು ಆತುರ ಕ್ಷಣಿಕ ಕೋಪಕ್ಕೆ ಬಲೆಯಾಗಿ ಕೈಯಲ್ಲಿರುವ ಒಳ್ಳೆಯ ಅವಕಾಶವನ್ನು ಅಥವಾ ಸಂಬಂಧವನ್ನು ನೀವೇ ಹಾಳು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ನೇರ ನಡೆ ನುಡಿ ಕೆಲವರಿಗೆ ಅಹಂಕಾರ ಎಂದು ಅನ್ನಿಸಬಹುದು. ಇದರಿಂದ ಗುಪ್ತ ಶತ್ರುಗಳು ಹುಟ್ಟಿಕೊಳ್ಳಬಹುದು. ಹಾಗಾದರೆ ಇದಕ್ಕೆ ಪರಿಹಾರವೇನು? ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಚಿಂತಿಸಬೇಡಿ ಸ್ನೇಹಿತರೆ. ಅದಕ್ಕಾಗಿಯೇ ವಿಡಿಯೋದ ಮುಂದಿನ ಭಾಗದಲ್ಲಿ ರಾಮಬಾಣದಂತೆ ಪರಿಹಾರಗಳನ್ನು ನೀಡಲಿದ್ದೇನೆ. ನೋಡಿ, 2026ರಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸಿಕೊಂಡು ಯಶಸ್ಸಿನ ಶಿಖರ ಏರಲು ಮೇಷರಾಶಿಯವರು ಸರಳ ಆದರೆ ಶಕ್ತಿಶಾಲಿ ಪರಿಹಾರವನ್ನು ಪಾಲಿಸಲೇಬೇಕು. ಮೊದಲನೆಯದು ನಿಮ್ಮ ಅಧಿದೇವತೆ ಕುಜ. ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ಸುಬ್ರಹ್ಮಣ್ಯನಿಗೆ ನಮಸ್ಕರಿಸಿ. ಇದು ನಿಮ್ಮ ಶತ್ರು ಭಾವವನ್ನು ಮತ್ತು ಕೋಪವನ್ನು ಕಡಿಮೆ ಮಾಡುತ್ತದೆ. ಎರಡನೆಯದು ಹನುಮಂತನ ಆರಾಧನೆ. ಮೇಷರಾಶಿಯವರಿಗೆ ಆಂಜನೇಯನೇ ಬೆನ್ನೆಲುಬು. ಪ್ರತಿದಿನ ಅಥವಾ ಕನಿಷ್ಠ ಪಕ್ಷ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸಿ. ಇದು ನಿಮಗೆ ಮಾನಸಿಕ ಧೈರ್ಯವನ್ನು ನೀಡುತ್ತದೆ ಮತ್ತು ಎಂಥದ್ದೇ ಸಂಕಷ್ಟ ಬಂದರೂ ಅದನ್ನು ಎದುರಿಸುವ ಶಕ್ತಿ ಕೊಡುತ್ತದೆ. ಸಾಧ್ಯವಾದರೆ ಮಂಗಳವಾರದಂದು ವೀಳ್ಯದೆಲೆ ಅಥವಾ ಕೆಂಪು ಬಣ್ಣದ ಹೂಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ. ಮೂರನೆಯದಾಗಿ ದಾನ ಧರ್ಮ. ನಿಮಗೆ ಮೋಸ ಹೋಗುವ ಸಾಧ್ಯತೆ ಇರುವುದರಿಂದ ನೀವು ಮಾಡುವ ದಾನವನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಆದರೆ ಬಡವರಿಗೆ ಅನ್ನದಾನ ಮಾಡುವುದನ್ನು ನಿಲ್ಲಿಸಬೇಡಿ. ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ನೀರು ಮತ್ತು ಆಹಾರವನ್ನು ನೀಡಿ. ಇದು ನಿಮ್ಮ ಕರ್ಮ ದೋಷಗಳನ್ನು ಕಳೆಯುತ್ತದೆ ಸ್ನೇಹಿತರೆ. ಕೊನೆಯದಾಗಿ ಸೂರ್ಯ ನಮಸ್ಕಾರ. ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯನಿಗೆ ಅರ್ಚನೆ ಬಿಡುವುದರಿಂದ ನಿಮ್ಮ ತೇಜಸ್ಸು ಹೆಚ್ಚುತ್ತದೆ. ಸರ್ಕಾರಿ ಕೆಲಸಗಳಲ್ಲಿ ಜಯ ಸಿಗುತ್ತದೆ ಮತ್ತು ಆರೋಗ್ಯ ಸುಧಾರಿಸುತ್ತದೆ. ಸ್ನೇಹಿತರೆ, 2026 ನಿಮಗೆ ಕೇವಲ ಒಂದು ವರ್ಷವಲ್ಲ, ಅದು ನಿಮ್ಮ ಸಾಮ್ರಾಜ್ಯವನ್ನು ಕಟ್ಟುವ ಸಮಯ. ದೇವರ ಮೇಲೆ ಭರವಸೆ ಇಡಿ. ನಿಮ್ಮ ಪ್ರಯತ್ನಗಳನ್ನು ಎಂದಿಗೂ ನಿಲ್ಲಿಸಬೇಡಿ. ಖಂಡಿತವಾಗಿಯೂ ಜಯ ನಿಮ್ಮದೇ. ಈ ವಿಡಿಯೋ ಮುಗಿಸುವ ಮುನ್ನ ನಿಮಗೊಂದು ಪ್ರಶ್ನೆ. 2026ರಲ್ಲಿ ನೀವು ನಿಮ್ಮ ಜೀವನದಲ್ಲಿ ಯಾವ ಒಂದು ದೊಡ್ಡ ಬದಲಾವಣೆಯನ್ನು ಅತಿಯಾಗಿ ನಿರೀಕ್ಷಿಸುತ್ತಿದ್ದೀರಿ ಅಂತ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ನಮಃ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು. ಒಳ್ಳೆಯದಾಗಲಿ ಎಲ್ರಿಗೂ.